ನಮ್ಮಣ್ಣಲ್ಲಿ ದನ ಕರು ಹಸುಗಳೆಲ್ಲ ನೋಡ್ಕೋಬೇಕಲ್ಲ. ಲೇ ಕೆಲಸ ಇಲ್ವಾ ನಿಮ್ಮಿಬ್ರಿಗೂ? ಕೆಲಸ ಇದ್ರೆ ಮಾಡಿ ಹೋಗಿ. ಮ್ಯಾರೇಜ್ ಆನಿವರ್ಸರಿ ಇದೆ, ಸೊ ಸರ್ಪ್ರೈಸ್ ಆಗಿ ಕೇಕ್ ತರಕ್ಕೆ ಹೋಗ್ತಿದ್ವಿ. ನಮಗೆ ಸರ್ಪ್ರೈಸು, ನಮಗೆ ಯಾವಾಗ ಹೇಳೋದು ಬೇಡ. ಈ ಮಟ್ಟಿಗೆ ಎಲ್ಲಿಗೆ ಎಷ್ಟು ತಿಂಗಳು ಹೋಯ್ತಾ ಇದ್ರಿ? ಮತ್ತೆ ಬಿಚ್ಚ ಹಾಕೊಳಕ್ಕಾಗಲ್ಲ, ಹಾಕೋ ಜೋಳಿ ಜಿಪ್ ಬಿಚ್ಚಿ ಬ್ಯಾಗ್ ಹಾಕೊಳಕ್ಕಾಗಲ್ಲ ಅಂತ ಕಣ. 11:45ಗೆ ನಮ್ಮನ್ನ 10 ಗಂಟೆಗೆ ಕರ್ಕೊಂಡ್ ಬಂದಿರಲ್ಲ ನೀವು ರೈಲ್ವೆ ಸ್ಟೇಷನ್ಗೆ. ನೀವು ಮನುಷ್ಯ, ನೀವು ಟ್ರೈನ್ ಹಿಡಿದು ಹ್ಯಾಪಿ ಬರ್ಡೇ ಎಲ್ಲ ಅಸೆಂಬ್ಲಿಯಾಗೆ ಅಲ್ಲಿ ಸ್ಕೂಲ್ ಹೋಗಿದ್ದಾಗೆ ಪ್ರೇಯರ್ ಮಾಡಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಸೊ ಇವತ್ತು ನನ್ನ ಕೊಲಿಗ್ದೊಂದು ಒಬ್ಬೊಂದು ಎಂಗೇಜ್ಮೆಂಟ್ ಇದೆ, ಇನ್ನೊಂದು ಮದುವೆ ಇದೆ. ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ಕಾರ್ ಟೈರ್ ಪಂಚರ್ ಆಗಿದೆ ಅಂತ ನಾನು ಕೆಳಗಡೆ ಹುಡುಗ ಫೋನ್ ಮಾಡಿ ಹೇಳ್ದೆ. ಯಾರೋ ಆಟಾಡ್ತಿದ್ರು ಹುಡುಗರು, ಏರ್ಬಿಟ್ಬಿಟ್ಬೇಕು ಅನಿಸುತ್ತೆ. ನೋಡ್ಬೇಕು ಇವಾಗ. ಕಾರ್ ಪಂಚರ್ ಹಾಕ್ಸ್ಕೊಂಡು ಫಂಕ್ಷನ್ಗೆ ಹೋಗಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ. ಇನ್ಮೇಲೆ ಮಾಡ್ತೀನಿ. ತುಂಬ ಬ್ಯುಸಿಯಾಗಿ ಹೋಗಿದೆ ಕೆಲಸದಲ್ಲಿ, ಸೊ ಮಾಡಿರಲಿಲ್ಲ. ಆಮೇಲೆ ಇವತ್ತು ಮೈಸೂರಿಗೆ ಹೋಗ್ಬೇಕು. ಮೈಸೂರಿಗೆ ಹೋಗಿ ಅಲ್ಲಿಂದ ಎಲ್ಲಿಗೋ ಹೋಗ್ತೀವಿ, ಎಲ್ಲಿ ಎಲ್ಲ ಅಂತ ನೋಡಿ ಎಲ್ಲ ಬ್ಲಾಗಲ್ಲಿ. ಸೊ ಬನ್ನಿ ಹೋಗುವ. ಸೊ ಗೈಸ್, ಗಾಡಿ ಎತ್ಕೊಂಡಿದ್ದೀನಿ. ಮಕ್ಕಳು ಆಟಾಡ್ತಾಯಿದ್ರು, ಯಾರೋ ಏರ್ ಬಿಟ್ಬಿಟ್ರಬೇಕು ಅನಿಸುತ್ತೆ. ಹಿಂಗೆ ಆಡ್ತೈತೆ ಸ್ಟೇರಿ. ಸೊ ಈಗ ಹೋಗಿ ಏರ್ ಹಾಕ್ಸ್ಕೊಂಡು ಒಂದು ಎಂಗೇಜ್ಮೆಂಟ್ ಮುಗಿಸಿ, ಒಂದು ಮದುವೆ ಮುಗಿಸಿ ನಾನು ಮೈಸೂರಿಗೆ ಹೋಗ್ಬೇಕು. ಇನ್ನೂ ಪ್ಯಾಕು ಮಾಡಿಲ್ಲ. ಸೊ ವ್ಲಾಗಿಂಗ್ ಮಾತಾಡೋದೇ ಮರ್ತೋಗ್ಬಿಟ್ಟೈತೆ. ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಯಿತು ವ್ಲಾಗ್ ಮಾಡಿ. ಸೊ ಸ್ವಲ್ಪ ಬ್ಯುಸಿಯಾಗಿದೆ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ ಮಾಡೋ ಅಂತ ಅಂದ್ಕೊಂಡಿದ್ದೀನಿ. ಏನು ಬಂದನು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸದ್ಯಕ್ಕೆ ಪಂಚರ್ ಆಗಿಲ್ಲದಿದ್ರೆ ಸಾಕು ಅಂತ ಕೇಳ್ಕೊಳ್ಳಿ ಟೈರು. ನಾನು ಪಂಚರ್ ಆಗಿದ್ರೆ ಪಂಚರ್ ಹಾಕ್ಸ್ಕೊಂಡು ಹೋಗೋತ್ತಿಗೆ ಎಂಗೇಜ್ಮೆಂಟ್ ಆಗಿ ಮದುವೆನೇ ಮುಗಿದ್ಬಿಟ್ಟಿರ್ತು. ಸೊ ಇವತ್ತು ಮದುವೆ ಅಲ್ಲ, ಬರೀ ಎಂಗೇಜ್ಮೆಂಟು. ಮದುವೆ ಇನ್ನೊಂದು ಬೇರೆ ಒಂದು ನೋಡುವ ಬನ್ನಿ ಏನಾಗಿದೆ ನನ್ನ ಗಾಡಿಗೆ ಅಂತ. ಹೋಗಿದೆ ಅನಿಸುತ್ತೆ, ನೋಡುವ. ಒಂದು ಕಡೆ ಎಂಗೇಜ್ಮೆಂಟ್ ಮುಗಿಸಿ ಈಗ ಮದುವೆಗೆ ಬಂದಿದ್ವಿ. ಭಾಸ್ಕರ್ ಸೊ ಗೈಸ್, ಫೈನಲಿ ಮದುವೆ ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಭಾಸ್ಕರ ಕಾರ್ತಿಕ್ ಜೊತೆ ಒಂದು ಟೀ ಕುಡಿದು ಮೈಸೂರು ಕಡೆಗೆ ಹೊರಟಿದ್ದೀನಿ. ಮೈಸೂರು ರೋಡಲ್ಲಿ ಓಡ್ಸೋಕ್ಕೆ ಬೇಜಾರು, ರೋಡೇ ಚೆನ್ನಾಗಿಲ್ಲ. ತಲುಪಿದ್ಮೇಲೆ ನಾವು ನಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಮುಂದೆ ಬರೋ ಬ್ಲಾಗ್ಸ್ ಎಲ್ಲ ನೋಡಿ ಬನ್ನಿ. ಸದ್ಯಕ್ಕೆ ಮೈಸೂರಿಗೆ ಹೋಗುವ. ರಾಜಗೌಡರ ಹೇಳಿ ನಿಮ್ಮ ಅಭಿಪ್ರಾಯ. ಈಗ ಹೆಂಗ್ ಕೂತ ನೋಡು, ಸಾಗ ಸ್ಟೋರಿ ಅಷ್ಟೇ ಮಾತಾಡ್ದ. ಅಂಜನ್ ಸ್ಟೋರಿ ಅಲ್ಲ, ಅಂಜನ್ ಡೈರೀಸ್. ಬಂದುಬಿಟ್ಟು ನಾವು ಕೆಲಸ ಮಾಡ್ತಾ ಕೂತಿದ್ದೀವ. ಒಬ್ಬರೇ ತಿಂತಾ ಇದ್ರಲ್ಲ ನೀವು, ಗಂಡ ಹೆಂಡ್ತಿ. ನಮ್ಗೆ ಕೊಡ್ದಂಗ ನಿಮಗೆ ಒಳ್ಳೇದಾಯ್ತದ. ಇನ್ನು ನಾಳೆ ಬೆಳಗ್ಗೆ ಪೂಜಿ ನೋಡಿ, ಇಲ್ಲೂ ಬಂದು ಕೂತಿಲ್ವಾ? ಇಲ್ಲಿ ಇಷ್ಟು ಕೆಲಸ ಟೈಮು ಸಾಕಾಯ್ತಲ್ಲ ವಿಡಿಯೋ ಮಾಡಕ್ಕೆ. ಏನು ಮಾಡೋದು? ಒಬ್ಬ ಯಾಕೆ? ಒಬ್ಬ ಎಲ್ಲಿದ್ದೀನಿ ನಾನು? ಒಬ್ಬ ಇಲ್ಲಿ ಹೆಂಡತಿ ಮಕ್ಕಳೆಲ್ಲ ಬೇಡವಾ? ಇನ್ನು ಬರ್ತಾರೆ ಈಗ ನೆಕ್ಸ್ಟ್ ನಾಳೆಗೆ. ನೆಕ್ಸ್ಟ್ ಟ್ರಿಪ್ ಎಲ್ಲ ಅವ್ರ ಜೊತೆಗೆ ಹೋಯ್ತಾ ಇರೋದು. ಥ್ಯಾಂಕ್ ಯು. ಅಣ್ಣ ಬರ್ತಾ ಇದ್ದ. ಅಣ್ಣ ನಾನೇ ಇಲ್ಲೇ ಇದ್ದೀನಲ್ಲ. ನಮ್ಮಣ್ಣ ಅಲ್ಲಿ ದನ ಕರು ಹಸುಗಳೆಲ್ಲ ನೋಡ್ಕೋಬೇಕಲ್ಲ. ಲೇ ಕೆಲಸ ಇಲ್ಲ ನಿಮ್ಮಿಬ್ರಿಗೂ? ಕೆಲಸ ಇದ್ರೆ ಮಾಡಿ ಹೋಗಿ. ಕೆಲಸ ಮಾಡ್ತಿದ್ದೆ ಇಷ್ಟೊತ್ತು. ಮುಖ ನೋಡ್ರೆ ಬೈತಾರೆ. ನಾವು ಕಾಫಿ ಕುಡಿತಾ ಇದೀವಿ. ನಾನು ಹೊಂಟಿ ಚೇರ್ಸ್ ಹೊಡಿಬೇಕು. ಹಂಗೆ ಎತ್ತ ಕುಡಿಯೋದಲ್ಲ. ಚಾಯ್ಸ್ ಅಂತ ಮಗ, ಚಾಯ್ಸ್. ಶಿವಕುಮಾರ ಇಲ್ಲಿ ಫೋನ್ ಮಾಡಿ. ಬ್ಯಾಟ್ ಬಾಲ್ ಹೊಡೆಯಕ್ ಹೋಗೋಣ. 10 ಗಂಟೆ ಬ್ಯಾಟ್ ಆಡಿಯಾ?
ಬೆವ್ರು ಕಡಿಬೇಕು. ಅಲ್ಲ 8 ಗಂಟೆಗೆ ಬಂದು ಅಲ್ಲಿಂದ ಕಡಿಯಕ್ಕೆ ಬರಕ್ಕೆ ಟೈಮ್ ಬೇಕಾಯ್ತಲ್ಲ. ಅಲ್ಲ ನೀನು ರಾಜೇಗೌಡ್ರ ಹತ್ರ ಜೊತೆ ಸೇರ್ಕೊಂಡೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತಲ್ಲ, ಇಷ್ಟೊತ್ತರ್ಗ ಏನು ಮಾಡ್ತಿದ್ದೆ ಅಂತ. ಶಾಪಿಂಗು ಏನು ಶಾಪಿಂಗು? ಅದು ಪ್ರಿಂಟ್ ತೆಗ್ಸೋದು ಹೊಸಿ ಕಡೆ ಹುಡುಕಿದ್ನ ಆಮೇಲೆ ಆಮೇಲೆ ಈಗ ಚಿಪ್ಸು ಅದು ಏನೇನಂತ ಅಲ್ಲ ಚಕ್ಲಿ ಚಿಪ್ಸು ತಗೊಂಡ್ರು. ಗೈಸ್ ಈಗ ನಾನು ಶಿವಕುಮಾರ್ ಅವರು ಸಚಿನ್ ಗಂಗನಂದು ನಾಳೆ ಬೆಳಗ್ಗೆ ಏನಾಯ್ತಲ್ಲ ನಾಳೆ ಆನಿವರ್ಸರಿ ಮ್ಯಾರೇಜ್ ಆ್ಯನಿವರ್ಸರಿ ಇದೆ. ಸೊ ಸರ್ಪ್ರೈಸಾಗಿ ಕೇಕ್ ತರಕ್ಕೆ ಹೋಗ್ತಿದ್ವಿ. ನಮಗೆ ಸರ್ಪ್ರೈಸು, ನಮಗೆ ಯಾವಾಗ ಹೇಳೋದು ಬೇಕಲ್ಲ. ಸೊ ಅದಕ್ಕೆ ನಾನು ಶಿವಕುಮಾರ್ ಇಬ್ಬರು ಹೋಯ್ತಾ ಇದ್ದೀವಿ. ಗೈಸ್ ಫೈನಲಿ ಡಾಲ್ಫಿನ್ ರೀಚ್ ಆಗಿದ್ದೀವಿ. ಈಗ ಕೇಕ್ ಸೆಲೆಕ್ಟ್ ಮಾಡಿ ತೆಗೆದುಕೊಂಡು ಹೋಗಬೇಕು. ಎಂಥ ಕೇಕ್ ಮಗ ಹೇಳಿದ್ದು? ಡಿಸಪಾಯಿಂಟ್ಮೆಂಟ್ ಮಗ. ಯಾಕೆ? ಬೆಂಟೋ ಕೇಕ್ ಇಲ್ವಂತ ಅಕ್ಕ. ಇದೈತಲ್ಲ ನಿಮ್ಮ ಹತ್ರನೇ ಪ್ಲಮ್ ಕೇಕು, ಅದ್ರ ಮೇಲೆ ಒಂದು ಕ್ಯಾಂಡಲ್ ಇಟ್ಬಿಟ್ಟು ಹತ್ಸವನ್ನ ಇದು ತಗೋಬತ್ತೀನಿ ಇಲ್ಲಿಂದನೇ ಬೇಕಾರೆ. ಗೈಸ್ ಫುಲ್ ಡಿಸಪಾಯಿಂಟ್ಮೆಂಟ್ ಆಗಿದೆ. ಬೆಂಟೋ ಕೇಕ್ ಇಲ್ವಂತೆ. ಸೊ ಯಾವುದಕ್ಕಾರ ಸೆಟ್ಲ್ ಆಗಬೇಕು ಇವಾಗ. ಯಾವಾಗ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಬನ್ನಿ ಅಂತ ನಮಗೆ. ಇಲ್ಲೇ 2 ನಿಮಿಷ ಮುಂಚೆ ಹೇಳಿದ್ರೆ ಅಲ್ಲಿಂದ ಚಳಿಲಿ ನಡಿಕೊ ಬರೋದು ಆಯ್ತದ. ಗೈಸ್ ಬೆಂಟೋ ಕೇಕು ಸಿಗದಿರೋ ಕಾರಣ ಅಕ್ಕ ಆನ್ಲೈನ್ ಆರ್ಡರ್ ಮಾಡ್ತಾಳಂತೆ. ನಾವು ಸುಮ್ಮನೆ ಅಲ್ಲಿಂದ ಚಳಿಲಿ ನಡಿಕೊ ಬಂದು ಪ್ಲಮ್ ಕೇಕ್ ತತ್ತೀನಿ ಎಂದೆ. ಹಾಂ ಬೇಕಂತೆ ಆನ್ಲೈನ್ ಮಾಡ್ಕೊಳ್ಳಿ ನಡಿಯಪ್ಪ. ಅವಳು ಒಂದು ಗಂಡಂಗೆ ಏನಾರು ತಿನ್ಸ್ಕೊಳ್ಳಿ. ಚಲೋ ಮನೆಗೆ ನೋಡಿ ಚಳಿ ಆಯ್ತದ. ಈ ಮಟ್ಟಿಗೆ ಎಲ್ಲಿಗೆ ಎಷ್ಟು ವಾರ ಎಷ್ಟು ತಿಂಗಳು ಹೋಯ್ತಾ ಇದ್ರಿ? ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಏನು ಇಷ್ಟು ಬ್ಯಾಗ್ ಅವಲ್ಲ? ಯಾರು ಇವು? 5 ಬ್ಯಾಗ್ ಅಲ್ಲ ಮಗ. ಇಂದದು ಶಾಲದು ತುವೇಲು ಇಲ್ಲಿ ಡ್ಯಾನ್ಸ್ ಮಾಡಿ ನೋಡ್ರಿ ರವಿಚಂದ್ರ ಹತ್ರ. ಒಂದು ಸ್ಟೆಪ್ ಹಾಕಿ ರವಿಚಂದ್ರ ಹತ್ರ ಟುಟ್ಟು ಗಗನ ಅಂದ್ಕೊಬಿಟ್ಟೆ ನಾನು. ಈಗ ಟ್ರೈನ್ಗೆ ಹಸ್ತಿರ್ಲ ಅವಳ. ನಿಮ್ಮ ಅಪ್ಪಂದ ಇದು ನೀ ಏನಾರ ಇಡವ ಜಾಸ್ತಿ ಸಿಗಲ್ಲ. ಹಳೆ ಮಾಡಲು ಎಲ್ಲಿ ತೋರ್ಸು. ರೊಮ್ಯಾಂಟಿಕ್ ಲಕ್ಕಿ ನೀನು ತಗೊಳ್ಳ ನಿಮ್ಮ ಅಪ್ಪನ ಥರದೊಂದು. ನನ್ನ ನೋಡೇ ಇಲ್ವಲ್ಲ. ಇಲ್ಲಿ ನೋಡು ಹೆಂಗೈತೆ. ಸೆಕ್ಸಿ ಕವರ್. ಈ ತರ ಸಿಕ್ಕರೆ ಮಾತ್ರ ನಾನು ತಗೋತೀನಿ. ಅಲ್ಲ ಸೆಕ್ಸಿ ಕವರ್, ಲಿಟ್ರಲ್ ಸೆಕ್ಸಿ ಕವರ್. ಆಗ ಮುದ್ದೆ ಹಾಕ ಬನ್ನಿ. ಮುದ್ದ ಬೆಲ್ಲು ಹೊಡೆದಿಲ್ವಾ? ಬೆಲ್ಲು ಹೊಡಿತು. ಬೇಗ ಮುದ್ದೆ ಹಾಕಿ. ಈಗ ನಾವು ಮುದ್ದೆಯನ್ನು ಪೋಣಿಸುತ್ತೇವೆ. ಅವನು ತಿಂತಾನ. ಸುರಿದ್ಬಿಡಿ ಸುರಿ. ಮುದ್ದ ಇದೆ ಅಂತ ಕಳಿದು ಬಟಾಣಿ ಕಾಳು ಮುದ್ದ ಮಾಡಿದಿರಲ್ಲ ಸಾಲ್ತದಲ್ಲ. ಮಾಡವೆಲ್ಲ ಅವೇ ಗಗನ. ವಡಿರಿ ಹೇಳ್ತೀನಿ. ಇನಿ ಹೇಳ್ಬಿಡು ಮಗ, ಇನಿ ಹೇಳ್ಬಿಡು. 1 ವರ್ಷ ಆಯ್ತು ಆದ್ರೂ ಕೇಳಿಸ್ಕೊಂಡ್ರೆ ಮಗ ಮಾಡ್ಕೊಡೋದ ಮತ್ತೆ. ಹಿಂಗೆ ನನ್ನ ಕಾರ್ ಹಚ್ಚಿ ಒಂದು 2 ವರ್ಷ ಆಗೈತೆ ಮಗ. ಇನ್ನು 2 ದಿನ ಬರೋದಿಲ್ಲ ಅಂತ ಫುಲ್ ಸೇಫ್ಟಿ ಮಾಡೋಯ್ತಿದ್ವಿ. ಯೂಸೇ ಮಾಡಿರಲಿಲ್ವ ಇದನ್ನ ಒಂದ್ಸಲಿ ನಾವು? ಮಾಡಿದ್ದೆ, ಅದೇ ಒಂದು ಹೊಚ್ಚೆ 2 ವರ್ಷ ಆಗಿರೋದು. ದಿನ ಓಡಿಸ್ತೀನಿ ಎಲ್ಲ ಹೊತ್ತಲಿ. ದೊಡ್ಡ ಬಟ್ಟೆ ತಗೊಂಡು ಲೂಸ್ ಆಗ್ಬಿಟ್ಟೈತೆ ಬಟ್ಟೆ. ಅಲ್ಲ ಕಾರ್ ಸಣ್ಣಾಗಿದೆ. ಅಲ್ಲ ಕಾರ್ ದೊಡ್ಡ ಆಗೈತೆ. ರಾಜಗೌಡ ರೆಡಿ ನಡ್ರಿ ಮತ್ತೆ ಚಾಲೋ. ಬನ್ನಿ ಹಾಕುತ್ತವ್ರೆ ಹೊರಡೋಣ ಅಂತ. ಅದ್ರಲ್ಲೇ ಬರ್ತಾರೆ ಕಣ. ಬ್ಲಡ್ ಎಲ್ಲ ಬಂದ್ಬಿಡೈತೆ ಅವ್ರಿಗೆ. ಏನ್ ಬಿಗ್ ಬಾಸ್ ನೋಡ್ತೀರಿ? ನೋಡ್ರಿ ಎಲ್ಲ ಬಿಗ್ ಬಾಸ್ ನೋಡ್ಕ ಸಾಯ್ತಾರೆ. ಕೆಲ್ಸ ಇಲ್ಲ ಮುಂಡೆ ನೋಡಿ ಬದುಕ್ತಾರೆ ಮಗ. ಟ್ರೈನನ್ನು ಬುಡ್ಗಿಟ್ಟು ಹೋದ ನಡ್ಲಾ ಬುಕ್ ಮಾಡಿಲ್ವ ನಾವು? ಸುಕುಮಾರ ನಡಿ ಸುಕುಮಾರ ಹೋಗುವ. 11:45 ಟ್ರೈನ್ ಇರೋದು. ಏನು ರೆಡಿಯಾಗಿ ನಿಂತವ್ರ ಗೌಡ್ರೆ ಬೆಸ್ಟ್ ಪಂಚಾಯತ್ ಟವಲ್ ಸುತ್ಕ ನಿಂತವ್ರೆ. 11:45 ಅಂತ ಗೊತ್ತಾಗ್ಬಿಟ್ಟೈತಲ್ಲ. ಆರಾಮಾಗಿ ಟೈಮ್ ಪಾಸ್. ನಂದೇನು ಪ್ರಾಬ್ಲಮ್? ನಿಮ್ದು ಒಳ್ಳೆ ಪ್ರಾಬ್ಲಮ್. ಈಸಿ ಅಂತ ಹೇಳ್ತಾ ಇದ್ದೀನಿ. ಟವಲ್ ಸುತ್ಕ ಓಡಾಡ್ಬೋದು ಆರಾಮಾಗಿ ಅಂತ. ಯಾಕೆ ಬನ್ನಿ ಹಾಕಿಲ್ಲ ಅಂದ್ರೆ ಗಿಲ್ಲಿ ನಟ ಹೇಳೋದಂತೆ. ಬನ್ನಿ ಹಾಕಿ ಅಂತ. ಯಾರು ಗಿಲ್ಲಿ ನಟ? ಬನ್ನಿ ಹಾಕಬಿಟ್ರೆ ಬಾಡವನ ಅಂತ. ಹಂಗೆ ಗೌಡ್ರು ಸೇಮ್. ಗೌಡ್ರು ಗಿಲ್ಲಿ ನಟ.
ಇಲ್ಲ ಹಾಕಳಿ ಚೆನ್ನಾಗಿರುತ್ತೆ. ಶರ್ಟ್ ಹೊಲ್ಸಿರೋ ಶರ್ಟ್ ಹಾಕ ಮನೆ ಆಗಲ್ಲ ಟ್ರೈನಲ್ಲಿ. ಹಾಕಳಿ ಕಾಮನ್ ಕಾಮನ್. ಹ್ಞೂ ಶರ್ಟ್ ಹಾಕಳಿ ಅಂದ್ರೆ ಯಾರು ನೋಡ್ತಾರೆ ಅಂತಾರೆ. ಕರೆಕ್ಟ್ ಆಗೈತೆ. ಶೆಟ್ಲ್ ಆಡಕ್ ಹೋಗ್ಬೋದು. ಹಂಗೆ ಇನ್ನೇನು ಮನೆಗಳಕ್ಕೆ ಆರಾಮ ಇರ್ತದೆ ಸುಂದರಿ. ಎಲ್ಲಿ ಬಂತ ಶಬಾಷ್ ಲೇ ಅವನಿಗೆ ಕೊಟ್ಬಿಟ್ಟೆ ಎಸ್ಬಿಟ್ಟನು ಚುಯಿ ಅಂತ. ಯಾವ ಟೈಮಿಂಗಲ್ಲಿ ಕೊಡ್ತಾ ಇದೆಯಾ ಮಗ? ಇತ್ತು ತಾನೆ. ಅಲ್ಲ ಇತ್ತು ಅಲ್ಲೇ ಕೊಡುವ ಇಲ್ಲೇ ಕೊಟ್ಟೆ. ಮತ್ತೆ ಬಿಚ್ಚ ಹಾಕೊಳಕ್ಕಾಗಲ್ಲ. ಹಾಕೋ ಜೋಳಿ ಜಿಪ್ ಬಿಚ್ಚಿ ಬ್ಯಾಗೊಳಗೆ ಹಾಕೊಳಕ್ಕಾಗಲ್ಲ ಅಂತ ಕಣ. ಏನೇನೇ ಮಾತಾಡ್ತಿಲ್ಲ. ಕಾಮಿಡಿ ಕೃಷ್ಣ ಹಾಕು. ಇಲ್ಲ ಯಾವ ಮನ್ಸನ್ಲ ತಿಂಡಿ ಎಲ್ಲ ಇಟ್ಟಲ್ಲಿ ಚಡ್ಡಿ 4 ಗ್ರಾಮ್ ಇಷ್ಟೊತ್ತು ಇತ್ತು, ಈಗ ಜಾಸ್ತಿ ಆಗ್ಬಿಡ್ತಾ. ನೋಡಿ ನೋಡಿ ಎಲ್ಲ ಬುಕ್ ಆಯ್ತು. ಟೀ ಕಾಫಿ ಎಲ್ಲ ಬುಕ್ ಆಯ್ತು. ಎರಡ ಮಗ ಒಂದು ಕಾರು ಇನ್ನೊಂದು ಆಟ. ಹೋಯ್ತಾ ಇದ್ವಿ. ಯಾರು ಫೋನ್ ಮಾಡ್ತಾರ ಅಂತ ಲೆಟ್ಸ್ಗೋ. ಅಂಕಲ್ ಥೋರ್ ಆಟೋ ಅಂಕಲ್. ಗೈಸ್ ಒಂದು ಆಟೋ ಒಂದು ಕಾರ್ ಬಂದಿದೆ. ಈಗ ಕಾರಲ್ಲಿ 4 ಜನ ಹೋಯ್ತಾ ಇದ್ದಾರೆ. ನಾವು 7 ಜನ ಇದ್ದೀವಿ. ನಮಗೆ ಒಂದು ಆಟೋ ಬುಕ್ ಮಾಡಿದ್ದೀವಿ. ಸದ್ಯಕ್ಕೆ ಅವ್ರನ್ನ ಕಳಿಸಿ ನಾವು ಹೋಗ್ಬೇಕು. ಬನ್ನಿ 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 ಲೇಟ್ ಆಯಿತು. ವೈಸ್ ನಮ್ಮ ಆಟೋನ ಬಂದಿದೆ. ನಾವೀಗ ಹೊರಡ್ತಿದ್ದೇವೆ. ಬನ್ರಿ ಬನ್ರಿ ಬೇಗ ಬನ್ರಿ ಬನ್ರಿ. ಲೇಟ್ ಆಫ್ ಮಾಡಮ್ಮ. ಗುಡ್ ಬಾಯ್ ಮೈಸೂರು. ಗುಡ್ ಬಾಯ್ ಗುಡ್ ಬಾಯ್. 3 days 2 ದಿನ ಅಂತೇಳಿ ಕರ್ಕೊಯ್ತಿದ್ದೀರಲ್ಲ. ಸರ್ಪ್ರೈಸ್ ಮಾಡ್ತಾರೆ ನನಗೆ. ಮೈಸೂರು ಜಂಕ್ಷನ್ಗೆ ಬಂದಿದ್ದೀವಿ. 11:45ಗೆ ನಮ್ಮನ್ನ 10 ಗಂಟೆಗೆ ಕರ್ಕೊಂಬಂದಿರಲ್ಲ ನೀವು ರೈಲ್ವೆ ಸ್ಟೇಷನ್ಗೆ. ನೀವು ಮನುಷ್ಯ. ನೀವು ಟ್ರೈನ್ ಹಿಡಿದು ಅದಕ್ಕೆ ಬಂದಿದ್ದೀರಾ? ಟ್ರೈನ್ ಹೊಂಟೋಗ್ಬಿಡ್ತದೆ ಹಿಡ್ದು ನಿಲ್ಸ್ಕೊಳಕ್ಕೆ ಬಂದಾರಂತ. ನೀವು ಉದರ ಆಯ್ತು ನೀವು. ನಡ್ರಿ ಹೋಗುವ. ನೋಡಿ ಹುಡುಗ ಕೈ ಕೊಡ್ತಾನೆ, ಕೈ ಕೊಡಿ. ಹಾಂ ಫೈನಲ್ ಟ್ರೈನ್ ಹತ್ರ ಬಂದ. ನಾವು ಗೋವಾ ಫ್ಯಾಮಿಲಿ ಟ್ರಿಪ್ ಗೋವಾಗೆ ತೀರ್ಥಯಾತ್ರೆಗೆ ಹೋಗ್ತಿದ್ವಿ. ಗೋವಾಗೆ ಫುಲ್ಲು ಫಾರನ್ ಥರ ಬ್ಯಾಗ್ ಹಾಕಿ ಹೊಂಟಿದ್ವಿ. ನಡ್ರಿ ಒಳಿಕೆ ಹೋಗುವ. ಕೂತ್ಕೊಳ್ಳವ ಆರಾಮ ಮನಿಕೊಳ್ಳವ. ಲೆಟ್ಸ್ ಗೋ ಗೈಸ್. ಫೈನಲಿ ಸ್ಟೇಷನ್ ರೀಚ್ ಆಗಿದ್ದೀವಿ. 1 hour ಮುಂಚೆನೇ ಸ್ಟೇಷನ್ ರೀಚ್ ಆಗಿಬಿಟ್ಟು ಸುಮ್ಮನೆ ಓಡಾಡ್ತಾ ಇದ್ದೀವಿ ಆ ಕಡೆ ಈ ಕಡೆಗೆ. ಏನು ಮಗ ಇದು ಕತೆ? 11:45 ಟ್ರೈನ್ 10:45ಗೆ ಬಂದಿದ್ದೀವಿ. ಏನಕ್ಕೆ 10 ಗಂಟೆ ಮೇಲೆ ಬುಕ್ ಮಾಡ್ಕೊಂಡ್ರೆ 1.5 ಆಗುತ್ತೆ ಅಂತ. ಕ್ಯಾಬ್ 1.5 ತಗೊಳ್ತಾರೆ. 10 ಗಂಟೆ 10 ಮೇಲೆ ಬುಕ್ ಮಾಡಿದ್ರೆ ಅಂತ 10 ಗಂಟೆಗೆ ಬಂದ್ಬಿಟ್ವಿ. ಗೈಸ್ 1 hour ಬೇಗ ಬಂದು ಪಾಳು ಬೀಳ್ತಾ ಇದೀವಿ ನಾವಿಲ್ಲಿ. ಇಂಟ್ರೊಡ್ಯೂಸ್ ಮಾಡ್ತಾನೆ ಎಲ್ಲಾರನು. ಬಂದಿರೋದಿಬ್ರು ಮಾಡಿದ್ರೆ ತಿರ್ಗಿ ಎಲ್ಲಾರು ಸೇರಿಸಿ ಹೆಂಗ ಕ್ಯಾಮ್ರಾ ಆನ್ ಮಾಡಿದಾಗ ಹೆಂಗ ಆಡ್ತಾರ ನೋಡಿ ಇಬ್ರು ಅಲ್ಲಿ. ನೋಡಲಿ ಈ ಆಟಗಳು ಆಡಿ ಅಂದ್ಬಿಟ್ರೆ ಮಾತ್ರ. ಗಗನ ಅವ್ರ ಅಪ್ಪ ಅಮ್ಮನೂ ಜಾಯ್ನ್ ಆಗಿದ್ದಾರೆ ನಮ್ಮ ಜರ್ನಿಗೆ. ಏನು ನಲ್ದಾಡ್ತಾ ಇದ್ರಲ್ಲ ಏನು ಮಗ? ಈಗ ಫೋಟೋ ಶೂಟು ಶುರುವಾಗಿದೆ. ಗಗನ ಕರ್ಕೊಬಂದು ಕೂರ್ಸೋದೇ ಆಯ್ತು ಫೋಟೋಗೆ ಬರೀ. ನೀನು ಕನಕಮೂರ್ತಿ ಅಂತ ಮಗ? ಹೋಗು ಯಾರು? ಇಲ್ಲ ಕನಕಮೂರ್ತಿ ಅವನಂತೆ, ಇವನು ಮರಿಯಪ್ಪ ಅಂತ. ನಿಮ್ಮ ಮರಿಯಪ್ಪಂಗೆ ಕರೆಕ್ಟ್ ಆಗಿದೆ ಮಗ. ಹೋಗಿ ನಿಂತ್ಕೋ. ನಮ್ಮನ್ನ ಬಿಡ್ಬಿಡು ಬೀಗರು ಫೋಟೋ ಶೂಟ ಮಾಡಿಸ್ಕೊತಾರಲ್ಲ. ಫೋಟೋ ಬಂದಿದ್ರೆ ಬ್ಯಾಡ ಬನ್ನಿ ಅಂದವ್ರು. ಈಗ ಬೀಗರ ಜೊತೆ ಏನು ಫೋಟೋ ಶೂಟು ಜೋರಾಗಿ. ಬೀಗರ ಜೊತೆ ಸರಿಯಾಗವ. ಇವಕ್ಕುವೆ ನಾವು ಸೇರ್ಕೊಂಡು ಇವ್ರ ಮಧ್ಯಕ್ಕೆ ಬ್ಯಾಡ ಕಣಪ್ಪ ನಂಗೆ ಆಯ್ತು ಕತೆ. ಒಂಥರ ನನ್ನ ಕ್ಯಾಮ್ರಾ ನೋಡ್ತಾವ್ರೆ. ವಿಡಿಯೋದಲ್ಲಿ ಬರುವಂತ ಮೀನು ಫೋಟೋ ಇರಲಿ, ವಿಡಿಯೋದಲ್ಲಿ ಬರ್ಬೇಕು. ಫೋಟೋ ಬೇಡ ವ್ಲಾಗ್ ಮಾಡ್ಲಿ ಅಂತವ್ರು. ಮನೆ ಶಿಫ್ಟಿಂಗ್ ದಿನ ಬಿಟ್ಬಿಟ್ಟು ಹೋಗಿ ಮೊಬೈಲ್ ತಗೊಬಂದಿದ್ದು. ಅದ್ರಲ್ಲಿ ನಮ್ಗೆ ಇಂಥ ಸೀಟ್ ಎಲ್ಲ 3 ಕಡೆ ಸೀಟ್ ಸಿಕ್ಕೈತೆ. 3 ಕಡೆ ಸೇಮ್ ಸ್ಪಾಟ್ಗೆ ಸೀಟ್ ಸಿಕ್ಕೈತೆ. ಶಿವಕುಮಾರ್ ಜೂ ಬಿಡ್ತಾವಳ ಕೊಡ್ಬೇಡ ತೋರಿಸ್ಬಿಟ್ಟು ಬನ್ನಿ. ಗೈಸ್ ಸರ್ಪ್ರೈಸ್ ಮಿಸ್ ಆಗ್ಬಿಡ್ತು. ನಾನು ಈ ಮೊಬೈಲ್ ರೆಕಾರ್ಡ್ ಮಾಡ್ತಾ ಇದ್ದೆ ಮಗ. ಸರ್ಪ್ರೈಸ್ ಅಕ್ಸೆಪ್ಟ್ ಮಾಡೋ ಸ್ಥಿತಿಲಿ ಇದೆಯಾ ಮಗ ನೀನು?
ಗೊತ್ತಿಲ್ಲ. ಎಷ್ಟೊಂದು 2 kg ಆಯ್ತಾ? ಒಂದು 2 kg ಆಯ್ತಾ? ಅಕ್ಕ ಇದನ್ನ ಬೆಂಟು ಇದನ್ನ ತರಕ್ಕೆ ನಮ್ಮ ಚಳಿಲಿ ಕಳ್ಸಿದ್ಲಲ್ಲ, ನಾವು ಚಳಿಲಿ ನೋಡಿಕೋ. ಕೊಡಲ್ಲ, ಇನ್ನು ತಿನ್ನಕ್ ಆಮೇಲೆ ಕೊಡೋದು. ನಿಮ್ಮ ಅಪ್ಪ ಅಲ್ಲೇ ಕೂತ್ಕೊ ತಿನ್ನಕ್ಕೆ ರೆಡಿ ಆಯ್ತಾರೆ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಕಣ. ಕೈ ಕೊಟ್ಟವ್ರ ಕೇಕು ಮಗ. ನಾನು ಫಸ್ಟ್ ಕೊಟ್ಟಿದ್ ಮಗ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ನನ್ನ ನಾನು ಕಷ್ಟಪಟ್ಟವ್ರು ಎಲ್ಲ ಇಲ್ಲೇ ಇದೀವಿ. ಒಳ್ಳೆ ತಿರುಪತಿ. ನಾನು ಎಲ್ಗೆ ಹೋಯ್ತೀನಿ ಅಂತ ಬೇಗ ನಿದ್ದೆ ಬರ್ತದೆ. ಕಟ್ ಮಾಡಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಆನಿವರ್ಸರಿ ಗೈಸ್. ವಿಶ್ ಯು ಹ್ಯಾಪಿ ಆನಿವರ್ಸರಿ. ಅದೇ ಕೂಡ ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಇಲ್ಲಿ ಮಿಸ್ ಆಯ್ತೈತೆ ವಿಡಿಯೋ. ಹಾಂ, ಮೊದಲನೇ ವರ್ಷದ ಮಾಡ್ತಾ ಇದೀವಿ. ಹಿಂಗೆ 50 ವರ್ಷದ್ದು ಒಟ್ಟಿಗೆ ಮಾಡೋಣ. ದಯವಿಟ್ಟು ತಿರುಪತಿಗೆ ಅಲ್ಲಿಗೆಲ್ಲ ಪ್ಲಾನ್ ಮಾಡ್ಬಿಡಿ. ಮನೇಲಿ ಕೂತ್ಕೊಂಡು ಕೇಕ್ ಕಟ್ ಮಾಡುವ. ಅಲ್ಲ, ಹೋದ ವರ್ಷನೂ ಮೈಸೂರಲ್ಲಿಲ್ಲ, ಈ ವರ್ಷನೂ ಮೈಸೂರಲ್ಲಿಲ್ಲ. ನಾವು ಈ ದಾರಿಕಲ್ಲಿ ಹೋದ ವರ್ಷ ಇವ್ರ ಮದ್ವೆ ಮಹೋತ್ಸವ. ಆಂಟಿ ನಂಗೆ ಇನ್ನೂ ಕೇಕ್ ಕೊಟ್ಟಿಲ್ಲ ಅಂತ ನೋಡ್ದಾರ. ಆಂಟಿ ಕೇಕ್ ಕೊಟ್ರೆ ಸಾಕು, ನೀವೇನು ಆನಿವರ್ಸರಿನಾರ ಮಾಡ್ಕೊಳ್ಳಿ, ಬರ್ತ್ಡೇನಾರ ಮಾಡ್ಕೊಳ್ಳಿ ಅಂತ. ನಮಗೆ ಕೇಕ್ ಉಳಿಸ್ತಾರ. ಅಮ್ಮ ಇರ್ಲಿ, ತಿರುತ್ತೀನಿ. ಅಪ್ಪ ನನಗೆ ಹೇಳ್ತಾರೆ ತೆಗಿಲಿ ಅಂತ. ತಿಂದ್ರ ಇಲ್ವಾ? ತಿಂದ್ರು. ಇಲ್ಲ, ನಾನೊಂದು ತಿನ್ನಿಸ್ತೀನಿ. ನಾವು ಸೇರ್ಕೊಳ್ಬ ಬನ್ನಿ ಗೈಸ್. ನಮ್ಮನ್ನ ಇಲ್ಲಿ ಕ್ರಶ್ ಮಾಡ್ತಿದ್ದಾರೆ, ನಮಗೆ ಇಲ್ಲಿ ಆದ್ಯತೆ ಕೊಡ್ತಿಲ್ಲ. ಇವ್ರವರೇ ತಿನ್ಸ್ಕೊತಾವ್ರೆ. ನಮ್ಮ ಕೈಲಿ ಆಯ್ತಲ್ಲ ನೋಡಕ್ಕೆ. ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ. ಗೌಡ್ರು ಹ್ಯಾಪಿ ಆನಿವರ್ಸರಿ. ಟ್ರೈನಲ್ಲಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡಾಯ್ತು. ಈಗ ಮುಂದಿನ ಕಾರ್ಯಕ್ರಮ ತಮ್ಮ ಸೀಟಿಗೆ ಹೋಗಿ ಮನೆ ಕಳೆದು. ನಾನು ಯಾಕೆ ಮನೆ ಕತೆ ಎಲ್ಲ ಎದ್ದೋಗಿ ಅನ್ನೋ ಮರ್ತ್ಕೊಬಿಟ್ಟಿದ್ದೀನಿ ನಾನು. ಯಾಕೆ ಮನೆ ಕತೆ ಎಲ್ಲ ಯಾರು ಎದ್ದೋಗಿ ಅನ್ಕೋತಾ ಇದ್ದೆ. ಆಮೇಲೆ ಗೊತ್ತಾಯ್ತು. ಈಗ ನಾನು ಶಿವಕುಮಾರು, ಶೌರ್ಯ ಮತ್ತು ಸಚಿನ್ ಫ್ಯಾಮಿಲಿ, ಗಗನ ಫ್ಯಾಮಿಲಿ ಎಲ್ಲ ಸೇರಿ ತಿರುಪತಿಗೆ ಹೋಗ್ತಾ ಇದ್ದೀವಿ. ತಿರುಪತಿಲಿ ನಾಳೆ ದೇವರದೇ ಇರ್ತೀವಿ. ಇಷ್ಟೊತ್ತವರೆಗೂ ಆನಿವರ್ಸರಿ ಕೇಕ್ ಕಟಿಂಗ್ ಮಾಡಿ ತಿನ್ನಿಸಿ ಎಲ್ಲ ಮಾಡಿ ಸುಸ್ತಾಗಿ ಸದ್ಯಕ್ಕೆ ನಮ್ಮ ಸೀಟ್ ನಮ್ದು ಏನಾಗ್ಬಿಡ ಇದೆ ಅಂದರೆ 4 ಸೀಟ್ ಒಂದೊಂದು ಸಿಕ್ಕೈತೆ, ಇನ್ನೊಂದು 4 ಸೀಟ್ ಬೇರೆ, ಇನ್ನೂ 2 ಸೀಟ್ ಬೇರೆ. ಬಟ್ ಎಲ್ಲ ಬಾತ್ರೂಮ್ ಇದೇನು ಫೇಟ್ ಅಂತ ಗೊತ್ತಿಲ್ಲ ಮಗ. ಸೊ ಈಗ ಇಲ್ಲಿ 6 ಜನ ಇದ್ದೀವಿ. ಇನ್ನೊಬ್ಬರನ್ನ ಮಾತಾಡಿ ಕಳಿಸಿದ್ವಿ, ಇನ್ನೊಬ್ರು ಬಂದರೆ ಮಾತಾಡಬೇಕು. ಸದ್ಯಕ್ಕೆ ಮನೆ ಕಳವ ಗೈಸ್. ಅವ್ರನ್ನೆಲ್ಲ ಒಂದು ಬೋಗಿಲಿ ಮಲಗಿಸಿ ನಾವೀಗ ಇನ್ನೊಂದು ಬೋಗಿ ಕಡೆ ಪ್ರಯಾಣ ಮಾಡ್ತಾ ಇದ್ದೇವೆ. ಎಷ್ಟೋ ಸೀಟ್ ನಂಬರು? ಎಸ್ 1 2 3 4. ಏನು ಇಲ್ವೇ ಇಲ್ವಲ್ಲ. ಅದು S3 ಇದ್ವಿ, ಅದು S4, ಇದು S5. S5 ನಮ್ದಿರೋದು. ಎಲ್ಲ ಅಸೆಂಬ್ಲಿಯಾಗೆ ಅಲ್ಲಿ ಸ್ಕೂಲ್ ಹೋಯ್ತಿದ್ದಾಗೆ ಪ್ರಯಾಣ ಮಾಡಬೇಕು. ಒಳ್ಳೆ ಸ್ಕೂಲ್ ಬಸ್ ಮಾಡೋಳ ಗಗನ. ಸೀಟ್ 4 ಜನ ಆಡ 4 ಜನ 4 ಕಡೆ ದುಡ್ಡಿಸ್ಕೊಂಡ್ರಂತೆ. ಸ್ವಾಮಿ ಏನು ಮಾಡ್ತೀರಾ? ನಮೋಸ್ತುತೆ ಗೈಸ್. ಫೈನಲ್ ಎಂಟ್ರಿ. ಶೌರ್ಯ ಅವರು ನಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈಗ ಅಷ್ಟೇ ಎಂಟ್ರಿ ಕೊಡೋಷ್ಟು ಟೈಮ್ ಇಲ್ಲ. ಇಲ್ಲಿ ನಾವು ತಿರುಪತಿಗೆ ಬಂದು ತಲುಪಿದ್ದೇವೆ. ಫಸ್ಟು ಇದು ನಮ್ಮ ಬಸ್ಸು. ಸದ್ಯಕ್ಕೆ ಹೊಟ್ಟೆ ಸಿದ್ದೈತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ನೋಡಿ. ಅಲ್ಲಿವರೆಗೂ ಬಾಯ್.